ನಮಸ್ಕಾರ ಎಲ್ರಿಗೂ. ನಾನಿವತ್ತು ಯಾವ ವಿಡಿಯೋ ಬಗ್ಗೆ ಮಾಡ್ತಾಯಿದ್ದೀನಿ ಅಂತ ನಿಮಗಾಗಲೇ ತಮ್ಲೈನ್ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಇದೇನಪ್ಪ, ನಮ್ಮ ಮನೆಯಲ್ಲಿ ಕಾರ್ ಇದೆ, ಬೈಕ್ ಇದೆ, ನಮ್ಮದು BPL ಕಾರ್ಡ್ ರೇಷನ್ ಕಾರ್ಡ್ ಬಂದಾಗಿಬಿಡುತ್ತಾ, ಕ್ಯಾನ್ಸಲ್ ಆಗಿಬಿಡುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ಕ್ಯಾನ್ಸಲ್ ಆಗುತ್ತೆ. ಏನು, ಯಾರಿಗೆ ಕ್ಯಾನ್ಸಲ್ ಆಗುತ್ತೆ, ಯಾರಿಗೆ ಕ್ಯಾನ್ಸಲ್ ಆಗಲ್ಲ ಅನ್ನೋದು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸರಿನಾ? ಈ BPL ಕಾರ್ಡ್ ಅನ್ನೋದು ಇದು ಬಡವ್ರಿಗೆ ಮಾತ್ರ ಮೀಸಲಾಗಿರೋ ಅಂಥದ್ದು, ಸರಿನಾ? ಅದಲ್ಲದೆ ಎಲ್ಲ ಇರುವಂಥರು ಕೂಡ ಈ BPL ಕಾರ್ಡನ್ನ ತುಂಬ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಸರ್ಕಾರ ಇದನ್ನು ಕ್ರಮ ಕೈಗೊಳ್ತಿದೆ. ಯಾವ ರೀತಿ? ಕಾರು, ಬೈಕು, ರೇಷನ್ ಕಾರ್ಡು ಅಗತ್ಯವಿಲ್ಲದರೂ ಕೂಡ ಇದ್ದಾರೆ, ಇದನ್ನೆಲ್ಲ ಯೂಸ್ ಮಾಡ್ಕೊತಿದ್ದಾರಂತ ಸರ್ಕಾರ ಕೈಗೊಳ್ತಿದೆ, ಸರಿನಾ? ಹೇಳ್ಬೇಕು ಅಂತಂದರೆ 22 ಲಕ್ಷಕ್ಕೂ ಹೆಚ್ಚಿನ ಜನ ಈ BPL ಕಾರ್ಡನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರಂತ ಸರ್ಕಾರ ಇವಾಗ ರದ್ದು ಮಾಡಬೇಕು ಅಂತ ಕೈಗೊಂಡಿದೆ. ಅದರಲ್ಲಿ ಯಾರ್ಯಾರಿಗೆಪ್ಪ ಈ ಥರ ಕೈಗೊಂಡಿರೋದು? ನಮ್ಮ ಹತ್ರ ಬೈಕ್ ಇದೆ, ಕಾರ್ ಇದೆ, ಒಂದೊಂದು ಇಟ್ಕೊಂಡಿದ್ದೀವಿ, ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ. ಸರಿ, ಇದು ಯಾರ್ಯಾರಿಗೆ ಕ್ಯಾನ್ಸಲ್ ಆಗುತ್ತೆ, ಎಷ್ಟೆಷ್ಟು ಇರೋರಿಗೆ ಅನ್ನೋದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ, ಸರಿನಾ? ಇನ್ಮೇಲೆ ರೇಷನ್ ತಗೊಳ್ಳುವಾಗ ಪಂಡಿತರ ಚೀಟಿ ನೋಡಿ, ರೇಷನ್ ಕಾರ್ಡನ್ನ ನೋಡಿ, ಪರಿಶೀಲನೆ ಮಾಡಿ ರೇಷನ್ ಕೊಟ್ಟು ಯಾರ್ಯಾರಿಗೆ ರದ್ದು ಮಾಡಬೇಕು, ಯಾರ್ಯಾರಿಗೆ ರದ್ದು ಮಾಡಬೇಕಂತ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಇವಾಗ 20 ಲಕ್ಷಕ್ಕೂ ಹೆಚ್ಚು ರೂಪಾಯಿನ ಒಂದು ವರ್ಷಕ್ಕೆ ಆದಾಯ ಮಾಡ್ತಾ ಇದ್ದಾರಲ್ಲ, ಅವರಿಗಂತೂ BPL ಕಾರ್ಡ್ ರದ್ದಾಗುತ್ತೆ, ಸರಿನಾ? ಆಮೇಲೆ ನೀರಾವರಿ ಭೂಮಿಗಳು ಹೊಂದಿರುವವರು ಮತ್ತು ಒಣ ಭೂಮಿ ಹೊಂದಿರುವ ಕುಟುಂಬಗಳಿಗೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಇದಲ್ಲದೆ ಸ್ವಂತ ಮನೆ ಇರುವಂಥರು ಮತ್ತು ಆಸ್ತಿ ಹೊಂದಿರುವಂಥರಿಗೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಮತ್ತು ನೋಂದಾಯಿತ ಗುತ್ತಿಗೆದಾರರು ಇರ್ತಾರಲ್ಲ, ಮತ್ತು ಕೈಗಾರಿಕೆ ಕೆಲಸ ಮಾಡುವಂಥವರು ಇರ್ತಾರಲ್ಲ, ಇವರಿಗೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಆಮೇಲೆ 100ಕ್ಕೂ ಹೆಚ್ಚಿನ ವಾಹನಗಳನ್ನು ಹೊಂದಿರ್ತಾರಲ್ಲ ಮಾಲೀಕರು, ಅವರಿಗೂ ಕೂಡ BPL ಕಾರ್ಡ್ ರದ್ದಾಗುತ್ತೆ, ಸರಿನಾ? ಇದೇನಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತಿದ್ದೀರಾ? ಈ 100ಕ್ಕೂ ಒಂದಲ್ಲ ಗಾಡಿ, ಎರಡಲ್ಲ, 100 ಈ ಬೈಕೇ ಆಗಿರ್ಬೋದು, 100ಕ್ಕೂ ಹೆಚ್ಚಿನ ಬೈಕ್ಗಳನ್ನೆಲ್ಲ ಇಟ್ಕೊಂಡು ಮಾಲೀಕರು ಕೆಲಸ ಮಾಡಿಸ್ತಾ ಇರ್ತಾರಲ್ಲ, ಅವರಿಗೂ ಕೂಡ ಈ BPL ಕಾರ್ಡ್ ಅನ್ನೋದು ರದ್ದಾಗೇ ಆಗುತ್ತೆ. ಇವಾಗ ರೇಷನ್ ತರ್ತಾರೆ, ರೇಷನ್ ತಂದು ಅದನ್ನು ಅವರು ಉಪಯೋಗಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಎಲ್ಲ ಸೌಲಭ್ಯ ಇರೋರು ಕೂಡ ರೇಷನ್ ತಂದು ಅಕ್ಕಿನ ಮಾರಾಟ ಮಾಡ್ತಿದ್ದಾರೆ ಅಂತ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಬಂದಿದೆ. ಆದ್ದರಿಂದ BPL ಕಾರ್ಡ್ ಇರುವಂಥರಿಗೆ ರೇಷನ್ ಎಲ್ಲ ಬಂದ್ ಮಾಡಬೇಕು ಮತ್ತು BPL ಕಾರ್ಡ್ನು ಕೂಡ ರದ್ದು ಮಾಡಬೇಕು ಅಂತ ಇವರಿಗೆ ಸರ್ಕಾರ ಮುನ್ಸೂಚನೆ ಕೊಟ್ಟಿದೆ. ಇವಾಗ ರೇಷನ್ ತಗೊಳಕ್ಕೆ ಹೋಗ್ತಾ ಇದ್ದಾರಲ್ಲ, ಇವಾಗ ನೆಕ್ಸ್ಟ್ ಟೈಮಿಂದ BPL ಕಾರ್ಡ್ ರದ್ದಾಗ್ತಾ ಇರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಂಪರ್ಕಿಸಿ.